ನಾವ್ ಯಾಕೆ ಇವ್ರನ್ನ ಯಾಕೆ ಪ್ರಶ್ನೆ ಮಾಡ್ತಾರೆ ಉಮಾಪತಿ ಅವರು? ಬೇರೆ ಪ್ರಶ್ನೆ ನೀವು ಬೇರೆ ಬೇರೆ ಸಮಿತಿಯಲ್ಲೆಲ್ಲ ಇದ್ದೀರಿ, ನೀವೆಲ್ಲ ಸಮಿತಿಯಲ್ಲಿ ನೀವಿರ್ಬೋದು, ಸ್ವಾಮೀಜಿಗಳು ಯಾಕೆ ಇರಬಾರ್ದು ಅಂತ. ಅಂದ್ರೆ ಈಗ ಬೇರೆ ಬೇರೆ ಸಂಘ ಅದ್ರೊಳಗೆಲ್ಲ ನೋಡ್ರಿ ಇನ್ನೊಂದು ಆರೋಪ ಏನಂದ್ರೆ ಉಮಾಪತಿ ಅವ್ರು ಬೇಕಾದವ್ರನ್ನಷ್ಟೇ ಟ್ರಸ್ಟ್ ಅಲ್ಲಿ ಇಟ್ಕೊಂಡಿದ್ದಾರೆ. ಆಮೇಲೆ ಏನೋ ಬೈಲ ಪ್ರಕಾರ 4ನೇ ಒಂದು ಭಾಗ ಏನೋ ಚೇಂಜ್ ಆಗ್ಬೇಕು ಅಂತ, ಎಷ್ಟು ವರ್ಷಕ್ಕೊಮ್ಮೆ ಚೇಂಜ್ ಆಗ್ಬೇಕು ಅಂತಿದೆ, ಚೇಂಜ್ ಮಾಡಿಲ್ಲ. ಅದ್ರ ಬಗ್ಗೆ ಅಲ್ರಿ, ಅದ್ರ ಬಗ್ಗೆ ಏನಿದೆಯಲ್ಲ ಕಾನೂನು ಅವ್ರು ತಿಳ್ಕೊಂಡಿಲ್ಲ, ಕಾನೂನು ನಾವು ತಿಳ್ಕೊಂಡೇವಿ, ಕಾನೂನು ರೀತಿ ಮಾಡಿದ್ದೀವಿ. ಅದು ಅವರ ಆ ಥರ ನಮ್ಮ ತಪ್ಪು ಅಂತ ಇದ್ದಿದ್ರೆ ಅಲ್ಲಿ ನಾವು ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಸರಿಯಾದ ಉತ್ತರ ಕೊಡ್ತೇವೆ. ವಿಚಾರ ಏನು. ಆಮೇಲೆ ನೀವು ಇನ್ನೊಂದು ಏನು ಕೇಳಿದ್ರಲ್ಲ, ಅಲ್ಲಿ ಟ್ರಸ್ಟ್ ಇದೆ, ಇದು ನಾನು ಸ್ವಂತ ವ್ಯವಹಾರ ಬರೀ ನಾನು ವ್ಯವಹಾರ ಮಾಡ್ಕೊಂತ ಇರ್ಬೋದಾಗಿತ್ತು. ಇವತ್ತು ನಾನು ರೇಣುಕ ಮಂದಿರದಲ್ಲಿ ಇದ್ದೇನೆ, ಶ್ರೀಶೈಲ ಮಠದಲ್ಲಿ ಇದ್ದೇನೆ, ಚಿತ್ರದುರ್ಗ ಮಠದಲ್ಲಿ ಟ್ರಸ್ಟಿ ಇದ್ದೇನೆ, ನಮ್ಮ ಉಳುವಿ ದೇವಸ್ಥಾನದಲ್ಲಿ ಟ್ರಸ್ಟಿ ಇದ್ದೇನೆ, ಬೇಕಾದಷ್ಟು ಸಂಘ ಸಂಸ್ಥೆಯಲ್ಲಿ ನಾವು ಅದಾವೆ. ಆದರೆ ನಮ್ಮ ಕಾಯಕ ಮಾಡ್ಕೊಂಡು ನಾವು ದುಡ್ದಿದ್ರಾಗ ಒಂದು ಸಮಾಜಕ್ಕೆ ಒಂದಿಷ್ಟು ಏನಾರ ಇದು ಮಾಡ್ಬೇಕು. ಇವತ್ತು ಕಾಯಪೇಟೆ ಬಸವೇಶ್ವರ ದೇವಸ್ಥಾನದಾಗೂ ಗೌರವ ಅಧ್ಯಕ್ಷ ಇದ್ದೇನೆ ನಾನು. ಅದಾವೆ, ಹೋಗ್ತೇವೆ, ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೇವೆ, ಮಾರ್ಗದರ್ಶನ ಮಾಡ್ತೇವೆ. ಆದರೆ ನಮ್ಮದು ಬೇರೆ, ಅವ್ರನ್ನ ನಮ್ಮನ್ನು ಎಲ್ಲಿ ಯಾರು ಪಟ್ಟಾಭಿಷೇಕ ಮಾಡಿಲ್ಲ, ಎಲ್ಲಿ ಇದನ್ನು ಮಾಡಿಲ್ಲ. ಆದರೆ ಇವ್ರನ್ನ ನಾವು ಮಾಡ್ಬೇಕಾದ್ರೆ ನಾವು ಇನ್ನೂ ಬೇಕಾದ್ರೆ ಹೇಳ್ಬೇಕಾಯ್ತು. ಈ ಸ್ವಾಮಿಗಳು ಮಾಡಲಿಕ್ಕೆ ಕಾರಣ ಏನಪ್ಪ ಅಂದ್ರೆ, ಇವ್ರನ್ನೇ ಮಾಡ್ಲಿಕ್ಕೆ ಕಾರಣ ಏನಪ್ಪ ಅಂದರೆ, ನಾವು ರಾಜ್ಯಾದ್ಯಂತ ಹುಡುಕ್ತಾ ಇದ್ವಿ, 2-3 ಲಿಸ್ಟ್ನಾಗ ಇದ್ದರು. ಅವಾಗ ನಮ್ಮ ಬಾಲೆಹೊಸೂರು ಸ್ವಾಮಿಗಳು ಒಂದು ಸಲಹೆ ಕೊಟ್ಟರು. ಸಲಹೆ ಏನು ಕೊಟ್ಟರು ನೋಡಪ್ಪ, ಅವರು ಹುಡುಗರದಾರ, ಪಾಶ್ಚಾತ್ಯರು ಐತಿ, ಸಂಪರ್ಕ ಐತಿ, ನಿಮ್ಮ ಪಂಚಮಶಾಲಿಯರೇ, ಮುಂಚೆ ನಿಮ್ಮ ಜೊತೆಗಿದ್ದಾರೆ, ಇಲ್ಲಿ ದಾವಣಗೆರೆ ಮಠದಾಗಿದ್ದಾರೆ, ಬೆಂಗಳೂರಿನಾಗ ವ್ಯವಸ್ಥೆ ಮಾಡಿಕೊಟ್ಟಾರೆ, ಎಲ್ಲ ಅದಾರ, ಈಗ ಅವ್ರಿಗೆ ಐತಿ, ಅವ್ರನ್ನ ನೀವು ಯಾಕೆ ಮಾಡಬಾರ್ದು ಅಂತ ನಮ್ಮ ಹತ್ರ ಸಲಹೆ ಇಟ್ಟರು. ನಾವು ಟ್ರಸ್ಟ್ಗಳು ಭಾಳದಪ್ಪ, ಒಂದಪ್ಪ ಅಲ್ಲ 2 ಮೀಟಿಂಗ್ ಮಾಡಿ ಅವ್ರು ಯೋಗ ಮಾಡಿದರು, ಇವ್ನು ಎಲ್ಲಿ ಮಾಡ್ತಾರಂತ ಮತ್ತೆ ಸ್ವಾಮಿಗಳ ಅವ್ರ ತಕ್ಕ ಚರ್ಚೆ ಮಾಡಿದ್ವಿ. ಅಲ್ಲ, ನೀವು ನನ್ನ ಹತ್ರ ಅವ್ರು ಪಟ್ಟಾಭಿಷೇಕ ಮಾಡಿ ನನ್ನ ಹತ್ರ 1 ತಿಂಗಳು ಬಿಡ್ರಿ, ಏನು ಕಲಿಸ್ಬೇಕು ಎಲ್ಲ ಧಾರ್ಮಿಕ ಪರಂಪರೆ ಕಲಿಸ್ತೀನಿ ಅಂತ ವಿಚಾರ ಹೇಳಿದರು. ಆಮೇಲೆ ಅವ್ರ ಜವಾಬ್ದಾರಿನೂ ತಗೊಂಡ್ರು, ಸ್ವಾಮಿಗಳು ಜವಾಬ್ದಾರಿ ತಗೊಂಡ್ರು. ಇವತ್ತು ಯಾರೋ ಹುಟ್ಟಿಂದ ಕಲ್ತಿರೋದಿಲ್ಲ. ಇವು ಏನು ಪೂಜೆ ಪುನಸ್ಕಾರಗಳು ಬರೀ ನಾವೇ ಅಂತಲ್ಲ, ನಮಗಿಂತ ಬೇರೆ ಜನಾಂಗದವ್ರು ಭಾಳ ಜನ ಫಾರಿನ್ಯಾಗೆ ಅವ್ರು ಹೇಳಿದರು, ಫಾರಿನ್ಯಾಗೆ ನಮ್ಮ ಮಂತ್ರಿಗಳು ನಮ್ಮರು ಹೇಳಿದ್ರು ಅಷ್ಟು ಚೆನ್ನಾಗಿ ಹೇಳೋಂಥ ಜನ ಅದಾರೆ. ಕಾಲ ಬದಲಾಗೈತಿ, ಅವ್ರು ಬುದ್ಧಿವಂತ ಇರ್ತಾರೆ, ತಿದ್ದದೇನು ದೊಡ್ಡ ವಿಷಯ ಅಲ್ಲ, ಅದು ನನ್ನ ಜವಾಬ್ದಾರಿ ಇದೆ, ನೀವು ಮಾಡಿರಿ ಅಂದರು. ಅವಾಗ ಮಾಡಿರಿ ಅಂದಾಗ ಇದ್ರ ಬಗ್ಗೆ 2 ದಫಾ 3 ದಫಾ ಮೀಟಿಂಗ್ ಆಗಿ ಕೊನೆಗೆ ಬಾಲೆಹೊಸೂರಿನಲ್ಲಿ ಎಲ್ಲ ಟ್ರಸ್ಟ್ಗಳು ಬಂದು ಸ್ವಾಮಿಗಳು ಕುತ್ಕೊಂಡು ರಾತ್ರಿಯೆಲ್ಲ ಚರ್ಚೆಯಾಗಿ ನಮ್ಮ ಕಂಡೀಷನ್ ಹಿಂಗೆ ಹೇಳಿದರು, ನೀವು ಈ ಪೀಠದ ಜಗದ್ಗುರು ಮಾಡ್ತಾ ಇದೀವಿ, ಇದು ದೊಡ್ಡ ನಮ್ಮದು ಹೊಸ ಮಠ, ನಮ್ಮ ಒಂದು ಈ ಮಠಕ್ಕೆ ನೀವು ಪೂರ ಜವಾಬ್ದಾರಿ ವಹಿಸ್ಕೋಬೇಕು, ಅದು ಬಿಟ್ಟು ಬಿಡಬೇಕು ಅಂತ ಹೇಳಿದೆ. ಅವಾಗ ಈ ಇಮ್ಮಿಡಿಯೇಟ್ ಆಗೋದಿಲ್ಲ, ಸ್ವಲ್ಪ ನಮಗೆ ಟೈಮ್ ಅವಕಾಶ ಬೇಕು ಅಂತ ಹೇಳಿದ್ರು. ಅದಕ್ಕೆ ಸಾಕ್ಷಿಗಳು ಅವರೇ. ಆದರೆ ಆ ಸ್ವಾಮಿಗಳಿಗೆ ನಮ್ಮ ಸಂಪರ್ಕ ಮಾಡಿದ್ರೆ ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ರಿ ಅಂದರೆ, ಯಾಕೆ ಅವ್ರ ಸ್ವಾಮಿಗಳು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ಬಾಳೆಹೊಸೂರು ಸ್ವಾಮಿಗಳು. ಏನು ನಿಮ್ಗೆ ಏನಾದ್ರು ವಿಚಾರಗಳು ಪತ್ರಿಕೆಯಲ್ಲಿ ಬಂದರೆ ಅವ್ರನ್ನ ಬೇರೆ ಪತ್ರಿಕೆದಾರ ಅವ್ರಿಗೆ ಕೇಳ್ಬೋದು, ಅವ್ರವ್ರೇನು ಮಾತಾಡ್ಯಾರೋ ಏನು ಮಾಡ್ಯಾರೋ ಅವರೇ ನಿಂತ್ಕೊಂಡು ಮಾಡಿ. ನಮ್ಮಲ್ಲಿ ಪತ್ರನೇ ಇದೆ, ಏನದಕ್ಕೆ ಅಂತ ಪತ್ರ ಅಂತ, ಸಂಪುಟ ಪತ್ರ ಅಂತ. ಆ ಸಂಪುಟ ಪತ್ರದಲ್ಲಿ ಬಾಲೆಹೊಸೂರು ದಿಂಗಾಲೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಅದು ಪದ್ಧತಿ ಏನೈತೆ ಅಂದರೆ 6 ದೊಡ್ಡ ಸ್ವಾಮಿಗಳು ಇರ್ಬೇಕಂತ್ರಿ. 6 ಜನನು ಆ ಸಂಪುಟದಲ್ಲಿ 6 ಜನ ಸ್ವಾಮಿಗಳು ಸೈನ್ ಮಾಡ್ಯಾರ್ರಿ. ಎಲ್ಲ ಇವ್ರ ಲೈಫ್ ಹಿಸ್ಟ್ರಿ ಹಾಕಿ ಕೊನೆಗೆ ಯಾವ ರೀತಿ ಕಂಡೀಷನ್ಗೆ ಇರ್ಬೇಕಂತ ಆ ಕಂಡೀಷನ್ ಹಾಕಿ 6 ಜನ ಜಗದ್ಗುರುಗಳು ಸೈನ್ ಮಾಡ್ಯಾರ. ಏನು ಶಿವಯೋಗ ಮಂದಿರದ ಅಧ್ಯಕ್ಷರು ತೀರ್ಕೇಂದ್ರಲ್ರಿ, ಅವರು ಒಬ್ರು ರೀ, ಹುಬ್ಬಳ್ಳಿ 3000 ಮಾಡಿದಾರ್ರಿ, ದಿಂಗಾಲೇಶ್ವರ ಸ್ವಾಮಿಗಳು ಒಬ್ರು ರೀ, ಒಟ್ಟು ಆಮೇಲೆ ಹುಬ್ಬಳ್ಳಿ ಒಟ್ಟು 6 ಜನ ಸ್ವಾಮಿಗಳು ಅದಕ್ಕೆ ಸಾಕ್ಷಿಯಾಗಿ ಪತ್ರದಾಗ ಸ್ಟ್ಯಾಂಪ್ ಪೇಪರ್ ಪತ್ರದಾಗ ಸೈನ್ ಮಾಡಿದ್ರಿ. ಆದರೆ ಈಗ ನಾವು ಏನೋ ಕನ್ಸು ಕಟ್ಟಿದ್ವಿ, ಆಮೇಲೆ ನಾವು ಪ್ರಯತ್ನ ಮಾಡಿದ್ವಿ ರೀ. ಆದರೆ ಅವಾಗ ಸಣ್ಣ ಪುಟ್ಟ ಇದ್ದು ಮಾಡ್ಕೊಂತ ಬಂದ್ವಿ. ಇತ್ತಿತ್ತಾಗ ಅದು ಅವರ ಒಂದು ಅವ್ರ ಉದ್ದೇಶ ಏನಪ್ಪ ಅಂದರೆ, ಇದು ಅವರು ಮೇನ್ ಟ್ರಸ್ಟಿ ನಮ್ಮ ಹೋಲ್ಡಿಂಗ್ನಾಗ ಇರ್ಬೇಕು ಅಂತಂದ್ರು, ಸೋಲ್ ಟ್ರಸ್ಟಿ ಅಂದರು. ಅದರಲ್ಲಿ ನಮ್ಮ ಬೈಲದಾಗಿಲ್ಲ. ಇದು ನಾವು ಸಮಾಜ ಹುಟ್ಟಾಕಿದ್ದು. ನಿಮ್ಗೆ ಗೊತ್ತಿರ್ಬೋದು, 2008 ನಾವು ಸ್ವಾಮಿಗಳನ್ನ 2 ಸ್ವಾಮಿಗಳನ್ನ ಪಟ್ಟಾಭಿಷೇಕ ಮಾಡ್ಬೇಕಾದ್ರೆ ಸಮಾಜದ ಮುಖಂಡರು ಅವ್ರಿಗೆ ಕಿರೀಟ ತೊಡಿಸಿದ್ರು. ಸಮಾಜ ಬೇರೆ ಕಡೆ ಎಲ್ಲ ಪದ್ಧತಿ ಬೇರೆ, ಆದರೆ ಅವಾಗ ಅವ್ರು ತಿಳಿಸಿ ನಾವು ಅವ್ರಿಗೆ ಆ್ಯಕ್ಚುಲ್ಲು
ಏನು ಮಾಡಬೇಕು ಅಂತ ಇತ್ತು ಆ ವಿಚಾರಗಳನ್ನ ಎಲ್ಲವೂ ಮಾಡಿದ್ವಿ. ಆದರೆ ಬಾಲೇಶ್ವರ ಸ್ವಾಮಿಗಳು ನಮಗೆ ಕಂಪ್ಲೀಟ್ ಅವ್ರನ್ನ ತಿತ್ತಳಿ ಅಂದರು. ಅವ್ರು ಯಾವಾಗ ಈ ಸ್ಥಾನಕ್ಕೆ ಬಂದರೂ ಅವ್ರನ್ನ ಇವ್ರು ಕೈ ಬಿಟ್ಟರು. ನಾವು 2-3 ದಪ್ಪ ಹೇಳಿದ್ವಿ, ನನಗೆಲ್ಲ ಬರ್ತೈತಿ, ಎಲ್ಲ ಗೊತ್ತೈತಿ ಅಂದರು. ಆದರೆ ಎಲ್ಲದೂ ಗೊತ್ತೈತಿ, ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲದೂ ಗೊತ್ತಿದ್ದಾಗ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಎಲ್ಲ ಗೊತ್ತೈತಿ, ಮಾಡ್ಬೇಕಂದ್ರೆ ಅವ್ರಿಗಿಂತ ಚೆನ್ನಾಗಿ ಮಾಡ್ತಾರೆ ಇವರು. ನಾವೆಲ್ಲ ಆ ಥರ ಸಾಮಾನುಗಳು, ಬೆಳ್ಳಿ ಸಾಮಾನು ಎಲ್ಲ ಕೊಡ್ಸೀವಿ, ಪೂಜೆ ಮಾಡಿಸೋ ರುದ್ರಾಭಿಷೇಕ ಮಾಡ್ಬೇಕು ಅಂದ್ರೆ ಎಲ್ಲ ತೋರ್ಸಕ್ಕೆ ಎಲ್ಲರಿಗೂ ಬರೀ ವ್ಯಾಟ್ಸಪ್ನಾಗೆ ಅದರಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ. ಆದರೆ ನಾವೇನು ಹೇಳ್ತೇವೆ ಅಂದರೆ ಆತ್ಮಸಾಕ್ಷಿಯಾಗಿ ಇದು ಏನಪ್ಪ ಅಂದ್ರೆ ಒಂದು ದೇವರು ಮನುಷ್ಯನಿಗೆ ಶಾಂತಿ ನೆಮ್ಮದಿ ಬರ್ಬೇಕಾದ್ರೆ ಪೂಜೆ ಪುನಸ್ಕಾರ ಸಂಸ್ಕಾರಗಳು ಬೇಕು. ಆ ನಿಟ್ಟಿನಲ್ಲಿ ಆತ್ಮಸಾಕ್ಷಿಯಾಗಿ ಆಗ್ಬೇಕು. ಇದು ತೋರ್ಸಕ್ಕೋಸ್ಕರ ಬರ್ತೈತಿ ಅಂತ ಎಲ್ಲರಿಗೂ ಗೊತ್ತಿದೆ. ನಮಗೆ ಇಡೀ ರಾಜ್ಯಾದ್ಯಂತ ನೀವು ಏನು ಮಾಡಿದ್ರಿ, ತಡವಾಗಿ ಮಾಡಿದ್ರಿ, ಲೇಟಾಗಿ ಮಾಡಿರೋದು ಒಳ್ಳೇದು ಅನ್ನೋ ಒಂದು ವಿಚಾರಕ್ಕೆ ರಾಜ್ಯಾದ್ಯಂತ ಸ್ವಾಮಿಗಳು, ರಾಜಕೀಯ ಮುಖಂಡರು, ಸಾಮಾಜಿಕ ಮುಖಂಡರುಗಳು ಎಲ್ಲರೂ ನಮಗೆ ತಿಳಿಸ್ತಾ ಇದ್ದಾರೆ.